ನಮ್ಮ ರೈತರು ತಿಳ್ಕೊಳ್ಬೇಕಾದಂತ ಅಂಶ ಅಂದ್ರೆ, ನಮ್ಮ ಹಿರಿಯರಿಗೆ ಗೊತ್ತಿತ್ತು ನಮ್ಮ ತೋಟದಲ್ಲಿರುವಂತ, ನಮ್ಮ ಹೊಲದಲ್ಲಿರುವಂತ ರೈತರ ಮಿತ್ರ ಕೀಟಗಳು ಯಾವುದು ಮತ್ತು ರೈತರ ವಿರೋಧಿ ಕೀಟಗಳು ಯಾವುದು ಅಂತ ಹೇಳಿ. ಆದ್ರೆ ಕಾಲಕ್ರಮೇಣದಲ್ಲಿ ನಾವು ಅದನ್ನ ಮರ್ತ್ವಿ. ಯಾಕಂದ್ರೆ ನಮ್ಮ ದೇಶದಲ್ಲಿ ಒಂದು ಕಾಲ ಇತ್ತು, ನಾವು ಚಿಕ್ಕವರಿರುವಂತ ಸಂದರ್ಭದಲ್ಲಿ ಆಹಾರಕ್ಕೆ ಕೊರತೆ ಇತ್ತು. ಆಹಾರಕ್ಕೆ ಕೊರತೆ ಇರುವಂತ ಕಾರಣಕ್ಕಾಗಿ ಹಸಿರು ಕ್ರಾಂತಿ ಆಯಿತು ದೇಶದಲ್ಲಿ. ಹಸಿರು ಕ್ರಾಂತಿಯ ಜೊತೆಗೆ ನಮ್ಗೆ ಬೇರೆ ಬೇರೆ ಬೀಜಗಳು ಬಂದು, ಬೀಜಗಳ ಜೊತೆ ಪೆಸ್ಟಿಸೈಡ್ ಬಂತು, ರಸಗೊಬ್ಬರಗಳು ಬಂತು. ಈ ಕಾರಣಕ್ಕಾಗಿ ಇವತ್ತು ಯಾವ ಹಿರಿಯರು ಮಿತ್ರ ಕೀಟಗಳನ್ನ ಗುರುತಿಸ್ತಿದ್ರು ಮತ್ತು ಶತ್ರು ಕೀಟಗಳನ್ನ ಅವ್ರದೇ ಆದಂತ ಪದ್ಧತಿಯಲ್ಲಿ ನಾಶ ಮಾಡ್ತಿದ್ರು, ಅದನ್ನ ನಾವು ಮರ್ತ್ವಿ. ನಾವು ಪೆಸ್ಟಿಸೈಡ್ ಹಿಂದೆ ಹೋದ್ವಿ. ದೇಶ ಇವತ್ತು ಆಹಾರದಲ್ಲಿ ಸುಭಿಕ್ಷ ಆಯಿತು. ಸತ್ಯ ಇದೆ, ಈ ದೇಶದ 140 ಕೋಟಿ ಜನ ತಿಂದು ಜಾಸ್ತಿ ಆಗುವಷ್ಟು ಆಹಾರ ಧಾನ್ಯಗಳನ್ನ ನಮ್ಮ ರೈತರು ನೀವೆಲ್ಲರೂ ಬೆಳೆದಿದ್ದೀರಿ. ಅದಕ್ಕಾಗಿ ನಿಮ್ಗೆ ಅಭಿನಂದನೆಗಳನ್ನ ನಾವು ಸಲ್ಲಿಸಬೇಕು. ನಮ್ಮ ದೇಶದಲ್ಲಿ 140 ಕೋಟಿ ಜನ ತಿಂದು ಜಾಸ್ತಿ ಆಗುವಷ್ಟು ತರಕಾರಿ ಇದೆ, ಹಣ್ಣು ಹಂಪಲಿದೆ ಮತ್ತು ಹಾಲಿದೆ. ಅಂದ್ರೆ ನಮ್ಮ ಜೀವನಕ್ಕೆ ಏನು ಬೇಕು ಅದನ್ನ ನಾವು ಬೆಳೆದಿದ್ದೀವಿ ಮತ್ತು ಅದರಲ್ಲಿ ಸರ್ಪ್ಲಸ್ ಆಗಿದ್ದೀವಿ. ಆದ್ರೆ ಇವತ್ತು ಪ್ರಶ್ನೆ ಬಂದಿರುವಂತದ್ದು, ಕೇವಲ ಸರ್ಪ್ಲಸ್ ಬಗ್ಗೆ ಯೋಚನೆ ಮಾಡಬೇಕಾ ಅಥವಾ ನಾವು ಗುಣಮಟ್ಟದ ಆಹಾರವನ್ನು ತಿನ್ನುವುದಕ್ಕೆ ಯೋಚನೆ ಮಾಡಬೇಕಾ ಅನ್ನುವಂಥದ್ದು ನಮ್ಮ ಮುಂದಿರುವಂತ ಪ್ರಶ್ನೆ. ಅದಕ್ಕಾಗಿ ಭಾರತ ಸರ್ಕಾರ ಸನ್ಮಾನ್ಯ ನರೇಂದ್ರ ಮೋದಿ ಅವರ ನೇತೃತ್ವದಲ್ಲಿ ನಮ್ಮ ಕೃಷಿ ಇಲಾಖೆ, ನಮ್ಮ ICR ಎಲ್ಲರೂ ಸೇರಿ ಹೇಗೆ ಸಾವಯವ ಕೃಷಿಯನ್ನ ಜಾಸ್ತಿ ಮಾಡಬಹುದು, ಹೇಗೆ ಜೈವಿಕ ಕೃಷಿಯನ್ನ ಜಾಸ್ತಿ ಮಾಡಬಹುದು ಮತ್ತು ಹೇಗೆ ನೈಸರ್ಗಿಕ ಕೃಷಿಯನ್ನ, ನ್ಯಾಚುರಲ್ ಫಾರ್ಮಿಂಗ್ ಅಂತ ನಾವೇನು ಹೇಳ್ತೀವಿ, ಇದನ್ನು ಹೇಗೆ ಜಾಸ್ತಿ ಮಾಡಬಹುದು ಅನ್ನೋದ್ರ ಬಗ್ಗೆ ಇವತ್ತು ಸರ್ಕಾರಗಳು ಯೋಚನೆ ಮಾಡ್ತಾ ಇದ್ದಾವೆ, ಡಾಕ್ಟರ್ಸ್ ಯೋಚನೆ ಮಾಡ್ತಿದ್ದಾರೆ, ಸೈಂಟಿಸ್ಟ್ ಯೋಚನೆ ಮಾಡ್ತಿದ್ದಾರೆ, ಹಾಗೆ ಹಲವಾರು ಪ್ರಗತಿಪರ ರೈತರು ಕೂಡ ಇದನ್ನು ಯೋಚನೆ ಮಾಡ್ತಿದ್ದಾರೆ. ಅಟ್ಲೀಸ್ಟ್ ನಾವು ತಿನ್ನಕ್ಕಾದ್ರೂ ನಾವು ಸಾವಯವಾಗಿ ಜೈವಿಕವಾಗಿ ಬೆಳಿಬೇಕು. ಪೆಸ್ಟಿಸೈಡ್ ತಿಂದಿದ್ದು ಸಾಕು. ಎಷ್ಟು ಪೆಸ್ಟಿಸೈಡ್ ಹಾಕ್ತಿವೋ ಅಷ್ಟೇ ಹೊಸ ಕಾಯಿಲೆಗಳು ಕೂಡ ಮಣ್ಣಿಗೂ ಬರ್ತಾ ಇದೆ, ಗಾಳಿಯಲ್ಲೂ ಬರ್ತಾ ಇದೆ, ನೀರಲ್ಲಿ ಬರ್ತಾ ಇದೆ ಮತ್ತು ನಮ್ಗೆ ನಮ್ಮ ದೇಹದಲ್ಲೂ ಬರ್ತಾ ಇದೆ, ಪ್ರಾಣಿಗಳಿಗೂ ಬರ್ತಾ ಇದೆ. ನಾವು ಸಾಕುವಂತಹ ಹಸು ಕುರಿಗಳಿಗೂ ಕೂಡ ನಮ್ಗೆ ಗೊತ್ತಿಲ್ಲದಂತೆ ಹಲವಾರು ಕಾಯಿಲೆಗಳು ಬರ್ತಿದ್ದಾವೆ. ಈ ಕಾಯಿಲೆಗಳು ಹೇಗೆ? ಸುಶೀಲ್ ಅವರು ಹೇಳಿದ್ರು, ನಾವು ಬೇರೆ ದೇಶದಿಂದ ಗಿಡಗಳನ್ನ ತರಿಸ್ಕೊಂಡ್ರೆ ಆ ಗಿಡಗಳ ಜೊತೆ ಹೊಸ ಕಾಯಿಲೆನೂ ಕೂಡ ಒಟ್ಟಿಗೆ ಬರುತ್ತೆ. ಹೊಸ ತಳಿಯನ್ನು ತರಿಸ್ಕೊಂಡ್ರೆ ಅದ್ರ ಜೊತೆ ಹೊಸ ಕಾಯಿಲೆಗಳು ಬರುತ್ತೆ. ಅದಕ್ಕಾಗಿ ಹೊಸ ಕಾಯಿಲೆಗೆ ಹೊಸ ಔಷಧಿ. ಒಂದು ಕಾಲ ಇತ್ತು, ನಾನು ದಕ್ಷಿಣ ಕನ್ನಡದ ಜಿಲ್ಲೆಯಿಂದ ಬರುವಂತವಳು. ಅಲ್ಲಿ ಇವತ್ತಿಗೂ ಕೂಡ ಅವತ್ತು ಎಂಡೋಸಲ್ಫಾನ್ ಅನ್ನ ಸಿಂಪಡಣೆ ಮಾಡಿ ಅದರಿಂದ ಕಾಯಿಲೆ ಬಂದಿದೆ ಅಂತ ಜನ ಇವತ್ತು ನಂಬ್ತಾರೆ. ಮತ್ತು ಹಲವಾರು ಜನ ಅಂಗವಿಕಲ ಮಕ್ಕಳು ಆಫ್ಟರ್ 30 years ಸಿಂಪಡಣೆ ಮಾಡಿದ್ ಯಾವಾಗ 75-80ರ ದಶಕದಲ್ಲಿ. ಇವತ್ತು ಸಿಂಪಡಣೆ ಮಾಡ್ತಾ ಇಲ್ಲ. ಎಂಡೋಸಲ್ಫಾನ್ ಬ್ಯಾನ್ ಇದೆ ವರ್ಲ್ಡ್ ಅಲ್ಲಿ, ನಮ್ಮ ದೇಶದಲ್ಲೂ ಸುಪ್ರೀಂ ಕೋರ್ಟ್ ಬ್ಯಾನ್ ಮಾಡಿದೆ. ಆದ್ರೆ ಅದರ ಇಫೆಕ್ಟ್ ಇವತ್ತಿಗೂ ಇದೆ ಅಂತ ಜನ ಇವತ್ತು ಮಾತಾಡ್ತಾರೆ. ಇವತ್ತು ಆ ಭಾಗದಲ್ಲಿ ಕಾಸರಗೋಡು ಮತ್ತು ಪುತ್ತೂರು, ಬೆಳ್ತಂಗಡಿಯ ಭಾಗದಲ್ಲಿ ಅಂಗವಿಕಲರು ಮಕ್ಕಳು ಹುಡ್ತಾರೆ ಅನ್ನುವಂಥದ್ದನ್ನು ನಾವು ಹೇಳ್ತೀವಿ. ಅಂದ್ರೆ ಇದು ಪರಿಸರಕ್ಕೆ ಎಷ್ಟು ಹಾನಿ ಮಾಡ್ತಾ ಇದೆ, ನಮ್ಮ ಜೀವಕ್ಕೆ ಎಷ್ಟು ಹಾನಿ ಮಾಡ್ತಾ ಇದೆ ಅನ್ನುವಂಥದ್ದನ್ನು ನಾವೆಲ್ಲರೂ ಅರ್ಥ ಮಾಡ್ಕೋಬೇಕು. ಇವತ್ತು ಹಲವಾರು ಜನ ರೈತರು ಬಂದಿದ್ದೀರಿ. ಯಾರೋ ಈ ಸಂಸ್ಥೆಯ ಜೊತೆ ಯಾವ ಇನ್ಸೆಕ್ಟ್ ರಿಸೋರ್ಸಸ್ ಇದೆ, ರೈತ ಮಿತ್ರ ಕೀಟ ಇದೆ, ರೈತ ಮಿತ್ರ ಕೀಟನೆಲ್ಲ ಈ ಸಂಸ್ಥೆ ಬೆಳೆಸುತ್ತೆ. ಅವರ ಜೊತೆ ಜೋಡಣೆ ಆಗಿರುವಂತಹ ಹಲವಾರು ರೈತರಿಗೆ ನಾವು ಹಲವಾರು ಸಂದರ್ಭದಲ್ಲಿ ಕಿಟ್ಗಳನ್ನು ಕೊಟ್ವಿ. ಕೀಟಗಳನ್ನು ಕೊಟ್ಟಿದ್ದಾರೆ. ಒಂದು ಕೀಟವನ್ನ ಕೊಲ್ಲೋದಕ್ಕೆ ಇನ್ನೊಂದು ಕೀಟದಿಂದ ಕೀಟವನ್ನು ಕೊಲ್ಲೋದು, ಔಷಧಿಯಿಂದ ಕೀಟವನ್ನು ಕೊಲ್ಲೋದಲ್ಲ. ಅದಕ್ಕಾಗಿ ನಮ್ಗೆ ಇವತ್ತು ನಾವು ರೈತರ ಮಕ್ಕಳು, ನಂಗೆ ಅನ್ಸುತ್ತೆ ಕುಮಾರಸ್ವಾಮಿ ಎಲ್ಲರೂ ನಾವು ರೈತರ ಮಕ್ಕಳು. ಆದ್ರೆ ನಮ್ಮ ತೋಟಕ್ಕೆ ನಾವು ಹೋದ್ರೆ ನಮ್ಗೆ ಮಿತ್ರ ಕೀಟ ಯಾವುದು, ಶತ್ರು ಕೀಟ ಯಾವುದು ಗೊತ್ತಿಲ್ಲ. ನಂಗೆ ಅಂತೂ ಗೊತ್ತಾಗಲ್ಲ. ನಾನು ಈ ಸಂಸ್ಥೆಗೆ ಬಂದ ಮೇಲೆ ನಮ್ಮ ತೋಟಕ್ಕೆ ಊರಿಗೆ ಹೋದೆ, ಯಾವ್ದು ಇದ್ರಲ್ಲಿ ಮಿತ್ರ ಕೀಟ ಯಾವುದು ಶತ್ರು ಕೀಟ ನಮ್ಗೆ ಗೊತ್ತಾಗಲ್ಲ. ಅದಕ್ಕಾಗಿ ಈ ಸಂಸ್ಥೆ ಜೊತೆ ಜೋಡಣೆ ಆಗುವಂಥದ್ದು, ಈ ಸಂಸ್ಥೆಯನ್ನ ಇನ್ನಷ್ಟು ವಿಸ್ತಾರ ಮಾಡುವಂಥದ್ದು ICR ಸಂಸ್ಥೆ ಜೊತೆ ಜೋಡಣೆ ಆಗಿದೆ. ಆದ್ರೆ ಇನ್ಸ್ಟಿಟ್ಯೂಟ್ ಎಷ್ಟಿದೆ? ಬರೀ ಬೆಂಗಳೂರಲ್ಲಿ ಇದೆ. ಅದಕ್ಕಾಗಿ ಇದನ್ನ KVK ಹಂತದ ತನಕ ಜೋಡಿಸಿದಾಗ ಮಾತ್ರ ನಮ್ಮ ರೈತರಿಗೆ ಇದರ ಪ್ರಯೋಜನ ಸಿಗಕ್ಕೆ ಸಾಧ್ಯ ಅಂತ ನಮ್ಗೆ ಅನಿಸುತ್ತೆ. ಖಂಡಿತ
ಫೌಂಡೇಶನ್ ನೋಡಿದ್ರೆ ನಿಮ್ಗೆ ಗೊತ್ತಾಗುತ್ತೆ. ಜೀವಂತವಾಗಿ ಇದನ್ನು ಉಳಿಸುವಂಥದ್ದು ಮತ್ತು ಬೆಳೆಸುವಂಥದ್ದು ಮತ್ತು ಹಂಚುವಂಥದ್ದು ರೈತರಿಗೆ. ಕೇವಲ ಸಂಸ್ಥೆಯಲ್ಲಿ ಯಾವುದೋ ಸಂಶೋಧನೆ ಆದ್ರೆ ಸಾಲದು. ನಾವು ಯಾವಾಗಲೂ ಹೇಳ್ತೀವಿ, ನಮ್ಮ ಸಂಶೋಧನೆಗಳು ನಮ್ಮ ಇನ್ಸ್ಟಿಟ್ಯೂಟ್ ಇಂದ ರೈತರಿಗೆ ಶಿಫ್ಟ್ ಆಗ್ಬೇಕು, ರೈತರ ಹೊಳತನಕ್ಕೂ ಹೋಗ್ಬೇಕು. ಆವಾಗ ಇದರ ಲಾಭ ರೈತರಿಗೆ ಸಿಗಕ್ಕೆ ಸಾಧ್ಯ, ದೇಶಕ್ಕೆ ಸಿಗಕ್ಕೆ ಸಾಧ್ಯ ಅನ್ನುವಂಥದ್ದನ್ನ ಪದೇ ಪದೇ ನಾವು ಹೇಳ್ತೀವಿ. ಅದಕ್ಕಾಗಿ ನಾನು ಇವತ್ತು ನ್ಯಾಷನಲ್ ಬ್ಯೂರೋ ಆಫ್ ಅಗ್ರಿಕಲ್ಚರ್ ಇನ್ಸೆಕ್ಟ್ ರಿಸೋರ್ಸಸ್ ಸಂಸ್ಥೆಗೆ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೀನಿ. ಕಳೆದ 32-33 ವರ್ಷಗಳಿಂದ ರೈತರ ಪರವಾಗಿ ರಿಸರ್ಚ್ ಮಾಡಿದ್ದಾರೆ. ಯಾವುದು ರೈತರ ಮಿತ್ರ, ಯಾವುದು ಶತ್ರು ಅನ್ನುವಂಥದ್ದನ್ನು ಗುರುತಿಸಿದ್ದಾರೆ. ರೈತರಿಗೆ ತರಬೇತಿಯನ್ನು ಕೊಟ್ಟಿದ್ದಾರೆ. ಯಾರು ಬರ್ತಾರೆ ಅವರಿಗೆ ಮಾಹಿತಿಯನ್ನು ಕೊಡ್ತಾ ಇದ್ದಾರೆ. ಇದರಲ್ಲಿ ರಿಸರ್ಚ್ ಮಾಡ್ತಾ ಇದ್ದಾರೆ. ಸ್ಟೂಡೆಂಟ್ಸ್ PhD ಮಾಡ್ತಾ ಇದ್ದಾರೆ. ಇಂಥ ಹಲವಾರು ಕೆಲಸಗಳು ಈ ಸಂಸ್ಥೆಯಿಂದ ಆಗ್ತಾ ಇದೆ. ಅದಕ್ಕಾಗಿ ಈ ಫೌಂಡೇಶನ್ ಡೇದ ಸಂದರ್ಭದಲ್ಲಿ ಎಲ್ಲ ಸೈಂಟಿಸ್ಟ್ಗಳಿಗೆ, ನಮ್ಮ ICAR-ನ, ಅಠಾರಿಯ ಮತ್ತು NVIR-ನ ಎಲ್ಲ ನಮ್ಮ ಅಧ್ಯಯನಕಾರರಿಗೆ, ಸ್ಟೂಡೆಂಟ್ಸ್ಗೆ, ಅಧಿಕಾರಿ ವರ್ಗದವರಿಗೆ ನಾನು ಅಭಿನಂದನೆಯನ್ನು ಸಲ್ಲಿಸ್ತಾ ಇದ್ದೀನಿ. ಖಂಡಿತವಾಗಿ ನಿಮ್ಮ ಕೆಲಸ ಇನ್ನಷ್ಟು ವಿಸ್ತಾರ ಆಗೋದಕ್ಕೆ ಭಾರತ ಸರ್ಕಾರ ನಿಮ್ಮ ಜೊತೆಗೆ ಇದೆ, ನಮ್ಮ ರೈತರ ಜೊತೆಗಿದೆ. ಇದಕ್ಕಿಂತ ಹೆಚ್ಚು ನಮ್ಮ ರೈತರು ಆರೋಗ್ಯಕರವಾಗಿ ಬೆಳೆದ್ರೆ ನಾವು ಆರೋಗ್ಯಕರವಾಗಿ ತಿಂತೀವಿ. ನೀವು ತಪ್ಪು ಬೆಳೆದ್ರೆ ನಾವು ತಪ್ಪೇ ತಿಂತೀವಿ, ರೋಗ ತಂದ್ಕೊಂತೀವಿ. ಅದಕ್ಕಾಗಿ ಇವತ್ತು ರೈತರು ಆರೋಗ್ಯಕರವಾಗಿ ಬೆಳೆಸೋದಕ್ಕೆ ನಾವು ವಿಶೇಷವಾದಂತ ಪ್ರಯತ್ನವನ್ನು ಭಾರತ ಸರ್ಕಾರ ಮಾಡ್ತಾ ಇದೆ. ಹಲವಾರು ಯೋಜನೆಗಳ ಮೂಲಕ ನಿಮಗೆ ಒಂದು ಉಪಯೋಗವನ್ನು ಕೊಡ್ತಾ ಇದೆ. ಅದು ಕಿಸಾನ್ ಸಮ್ಮಾನ್ ಇರ್ಬೋದು, ನಮ್ಮ ಬೆಳೆ ವಿಮೆಯನ್ನ ವಿಸ್ತರಣೆ ಮಾಡಿದಂಥದ್ದು ಇರ್ಬೋದು, ಹಲವಾರು ಯೋಜನೆಗಳು. ನಾನು ವಿವರಕ್ಕೆ ಹೋಗಲ್ಲ, ಕುಮಾರಸ್ವಾಮಿ ಅವರು ಮುಂದಿನ ವಿಚಾರವನ್ನ ಮಾತಾಡ್ತಾರೆ. ಅದಕ್ಕಾಗಿ ಹಲವಾರು ಯೋಜನೆಗಳ ಮೂಲಕ ಇವತ್ತು ಸಂಸ್ಥೆಯನ್ನ ಬಲಪಡಿಸುವಂತ ಕೆಲಸ ಮತ್ತು ಭಾರತ ಸರ್ಕಾರದಿಂದ ಹಲವಾರು ಅನುಕೂಲತೆಗಳನ್ನ ನಮ್ಮ ರೈತರಿಗೆ ಕೊಟ್ಟು ರೈತರನ್ನ ಹೆಚ್ಚು ಹೆಚ್ಚು ಸಾವಯವ ಕಡೆ, ಜೈವಿಕದ ಕಡೆ, ನೈಸರ್ಗಿಕ ಕಡೆ ಹೋಗುವ ರೀತಿಯಲ್ಲಿ ನಾವು ಪ್ರಯತ್ನವನ್ನ ಮಾಡ್ತಾ ಇದ್ದೀವಿ. ನಿಮ್ಮೆಲ್ಲರಿಗೂ ಶುಭವಾಗಿ. ಅದಕ್ಕಿಂತ ಹೆಚ್ಚು ನಮ್ಮ ಇನ್ಸೆಕ್ಟ್ ರಿಸೋರ್ಸಸ್ ಬ್ಯೂರೋ ಬೆಂಗಳೂರನ್ನ ಬಿಟ್ಟು ಆಚೆ ಹೋಗಿ ವಿಸ್ತಾರವಾಗಿ ಅನ್ನುವಂತ ಪ್ರಾರ್ಥನೆಯನ್ನ ಮಾಡಿ ಆ ರೀತಿಯಲ್ಲಿ ಸಹಾಯವನ್ನ ನಾವೆಲ್ಲರೂ ಸೇರಿ ಮಾಡೋಣ ಅನ್ನುವಂಥದ್ದನ್ನ ಹೇಳಿ ನಿಮ್ಮೆಲ್ಲರಿಗೆ ವಂದನೆಯನ್ನು ಸಲ್ಲಿಸಿ ಮತ್ತೊಂದ್ಸರಿ ಈ ಸಂಸ್ಥೆಗೆ ಅಭಿನಂದನೆಯನ್ನ ಸಲ್ಲಿಸಿ ಎಲ್ಲ ರಿಸರ್ಚರ್ಸ್ಗೂ ಎಲ್ಲ ಅಧಿಕಾರಿ ಮಿತ್ರರಿಗೂ ಕೂಡ ಈ ಫೌಂಡೇಶನ್ ದಿನ ಅಭಿನಂದನೆಯನ್ನು ಸಲ್ಲಿಸಿ, ನಮ್ಮ ರೈತ ಬಂಧುಗಳು ಬಂದಿದ್ದೀರಿ, ನಿಮ್ಗೆ ಹಲವಾರು ಸಂದರ್ಭದಲ್ಲಿ ಕಿಟ್ಗಳನ್ನು ಕೊಟ್ಟಿದ್ದಾರೆ, ಇನ್ಸೆಕ್ಟ್ಗಳನ್ನು ಕೊಟ್ಟಿದ್ದಾರೆ, ನಿಮ್ಮ ತೋಟಕ್ಕೆ ತಗೊಂಡೋಗಿ ಬಿಡಿ ಅಂತ ಹೇಳಿದ್ದಾರೆ. ಅದನ್ನು ಕಾಪಾಡ್ತಾ ಇದ್ದೀರಿ ನೀವು. ಯಾವುದೋ ಒಂದು ಕೀಟವನ್ನು ಕೊಲ್ಲಕ್ಕೆ ಇನ್ನೊಂದು ಕೀಟವನ್ನ ಕೊಟ್ಟು ಯಾವ ಶತ್ರು ಕೀಟ ಇದೆ